ಹಲೋ ಫ್ರೆಂಡ್ಸ್, ನಾನು ರೂಪಾ. ಎಲ್ಲರಿಗೂ ಕಲಿಕೆಗಾಗಿ ರೂಪಾ ಫ್ಯಾಷನ್ಗೆ ಸ್ವಾಗತ. ಫ್ರೆಂಡ್ಸ್, ಈ ವಿಡಿಯೋನಲ್ಲಿ ನಾನು ಈ ರೀತಿಲಿ ಪೋಟ್ಲಿ ಬಟನ್ಸ್ನ ಯಾವ ರೀತಿ ನಾವೇ ರೆಡಿ ಮಾಡಿಕೊಂಡು ಸ್ಟಿಚ್ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ. ಪೋಟ್ಲಿ ಬಟನ್ಸ್ ರೆಡಿ ಮಾಡ್ಕೊಳ್ಳೋದೇ ಆಗಲಿ ಸ್ಟಿಚಿಂಗೇ ಆಗಲಿ ತುಂಬ ಈಸಿ. ನಾನು ಕೆಲವೊಂದು ಟಿಪ್ಸನ್ನು ಹೇಳ್ತಾ ಹೋಗ್ತೀನಿ. ನೀವು ಅದನ್ನು ಫಾಲೋ ಮಾಡೋದ್ರಿಂದ ನೀವು ಒಳ್ಳೆ ಫಿನಿಶಿಂಗ್ ಬರೋ ರೀತಿಲಿ ಸ್ಟಿಚ್ ಮಾಡ್ಬೋದು. ಹಾಗಾಗಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದೇನೆ ಕಡೆ ತನಕ ನೋಡಿ. ಫ್ರೆಂಡ್ಸ್, ಈ ವಿಡಿಯೋನ ನೋಡ್ತಾ ಇರೋರಲ್ಲಿ ಯಾರು ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಏನು ಪೇಪರ್ನ ಕಟಿಂಗ್ ಮಾಡ್ಕೊಂಡಿದ್ದೀನಿ, ಈ ಪೇಪರ್ ಕಟಿಂಗ್ ನಾನು ಯಾವ ರೀತಿಲಿ ಕಟಿಂಗ್ನ ಮಾಡಿದ್ದೀನಿ ಅನ್ನೋ ವಿಡಿಯೋನ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಅದರಲ್ಲಿ ನಾನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಈ ರೀತಿಲಿ ಕೈ ಶೇಪನ್ನೆಲ್ಲ ಕೊಟ್ಟು ಯಾವ ರೀತಿಲಿ ಕಟ್ ಮಾಡೋದು ಅಂತ. ಒಂದು ವೇಳೆ ಏನಾದರೂ ನಿಮಗೆ ಕೈ ಕಟಿಂಗ್ ಮಾಡೋದ್ರಲ್ಲಿ ಏನಾದ್ರೂ ಶೇಪ್ ಹಾಕೋದ್ರಲ್ಲೆಲ್ಲ ಡೌಟ್ ಇದ್ರೆ ಒಂದ್ಸಲ ಮಿಸ್ ಮಾಡ್ದೇನೆ ಆ ವಿಡಿಯೋನ ನೋಡಿ, ಆಗ ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗತ್ತೆ. ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೇನೆ ನೋಡಿ. ಈಗ ಈ ಪೇಪರ್ ಅಳತೆಯ ಪ್ರಕಾರವಾಗಿ ನಾನು ಲೈನಿಂಗ್ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ಏನು ಲೈನಿಂಗ್ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕಿಂತ ಸುತ್ತ ಎಕ್ಸ್ಟ್ರಾ ಬಟ್ಟೆನ ಬಿಟ್ಟು ಮೈನ್ ಕ್ಲಾತ್ನ ಕಟ್ ಮಾಡ್ಕೊಂಡಿದ್ದೀನಿ. ಇದೇ ಪ್ರಕಾರವಾಗಿ ಕಟ್ ಮಾಡ್ಕೋಬೇಕು. ನಾವು ಈ ರೀತಿಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಹೊಲಿಯುವಾಗ ನಮಗೆ ತುಂಬ ಫಾಸ್ಟ್ ಆಗತ್ತೆ ನೋಡಿ. ಈಗ ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೋಬೇಕು. ಪೋಟ್ಲಿ ಬಟನ್ಸ್ನ ರೆಡಿ ಮಾಡ್ಕೊಳ್ಳಿಕ್ಕೆ ಈ ಥರ ಉದ್ದ 1.5 ಇಂಚು, ಅಗಲ 1.5 ಇಂಚನ್ನ ತಗೊಂಡಿದ್ದೀನಿ. ಪುನಃ ಉದ್ದ 1 ಇಂಚು, ಅಗಲ 1 ಇಂಚು ಈ ರೀತಿಲಿ ಪೀಸ್ಗಳನ್ನ ಕಟ್ ಮಾಡ್ಕೊಂಡಿದ್ದೀನಿ. ಈಗ ಏನು 1.5 ಇಂಚು ಅಗಲದ್ದು ಪೀಸ್ ಕಟ್ ಮಾಡ್ಕೊಂಡಿದ್ವು ಅದ್ರದ್ದು ರಾಂಗ್ ಸೈಡ್ ಮೇಲೆ ಬರೋ ರೀತಿಲಿ ಇಟ್ಕೊಂಡು ಈಗ 1 ಇಂಚು ಕಟ್ ಮಾಡಿರುವಂತ ಬಟ್ಟೆನ ಈ ರೀತಿಲಿ ಸಣ್ಣ ಉಂಡೆ ಬರೋ ರೀತಿಲಿ ಫೋಲ್ಡ್ ಮಾಡ್ಕೋಬೇಕು. ಈಗ ಇದನ್ನ ಮಧ್ಯಕ್ಕೆ ಇಟ್ಟು ಈ ರೀತಿಲಿ ಫೋಲ್ಡ್ನ ಮಾಡಿಕೊಂಡು ಒಂದ್ಸಲ ಈ ರೀತಿಲಿ ಟ್ವಿಸ್ಟನ್ನ ಮಾಡ್ಕೋಬೇಕು. ಈಗ ದಾರನ ತಗೊಂಡು ಈ ರೀತಿಲಿ ಟೈಟಾಗಿ ಸುತ್ತಬೇಕು. ಎಷ್ಟು ಟೈಟ್ ಆಗುತ್ತೋ ಅಷ್ಟು ಟೈಟಾಗಿ ಸುತ್ತಬೇಕು ನೋಡಿ. ಇಲ್ಲಿ ಲೂಸ್ ಬರಬಾರ್ದು, ಆ ರೀತಿಲಿ ಸುತ್ಕೋಬೇಕು. ಈ ರೀತಿಲಿ ಒಂದು 5-6 ಸಲ ಸುತ್ತಕೊಂಡು ಈಗ ಬೆರಳಿಗೆ 2 ಸಲ ದಾರನ ಸುತ್ತಕೊಂಡು ಈ ರೀತಿಲಿ ದಾರನ ಮಧ್ಯದಿಂದ ತಗೊಂಡು ಒಂದು ನಾಟನ್ನ ಹಾಕಬೇಕು. ಅಂದ್ರೆ ನಾವು ಯಾವ ರೀತಿಲಿ ಹೂನ ಕಟ್ಟುತ್ತೀವಿ ಆ ರೀತಿಲಿ ಕಟ್ಟಬೇಕು. ಈ ರೀತಿಲಿ ಲಾಕನ್ನ ಮಾಡ್ಕೊಂಡಾದ್ಮೇಲೆ ಕೆಳಗಡೆಗೆ ಒಂದು 1/2 ಇಂಚಷ್ಟು ಈ ರೀತಿಲಿ ದಾರನ ಸುತ್ತಕೊಂಡು ಬಂದು ಇಲ್ಲಿ ಒಂದು ಲಾಕನ್ನ ಮಾಡಬೇಕು. ನೆಕ್ಸ್ಟ್ ಇಲ್ಲಿರುವಂತ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ, ಪೋಟ್ಲಿ ಬಟನ್ ರೆಡಿ ಆಗಿದೆ. ಇದೇ ರೀತಿಯಲ್ಲಿ ಎಲ್ಲ ಪೋಟ್ಲಿ ಬಟನ್ಸ್ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಇದು ಪೋಟ್ಲಿ ಬಟನ್ಸ್ ರೆಡಿ ಮಾಡ್ಲಿಕ್ಕೆ ಇದು ಒಂದು ಮೆಥಡ್. ಇನ್ನೊಂದು ಮೆಥಡ್ ಅಲ್ಲೂ ಪೋಟ್ಲಿ ಬಟನ್ಸ್ ನ ರೆಡಿ ಮಾಡಬಹುದು. ಅದ್ ಯಾವ ರೀತಿಯಲ್ಲಿ ಅಂದ್ರೆ, ಈಗ 1.5 ಇಂಚ್ ಅಗಲದ್ದು ಏನ್ ಬಟನ್ ಕಟ್ ಮಾಡ್ಕೊಂಡಿದೀವಿ ಅದನ್ನ ರಾಂಗ್ ಸೈಡ್ ಮೇಲೆ ಬರೋ ರೀತಿಲಿ ಇಟ್ಕೊಂಡು ಈ ರೀತಿ ಚೂರು ಚೂರು ಪೀಸ್ಗಳನ್ನ ಕಟ್ ಮಾಡ್ಕೊಂಡಿರೋ ಬಟ್ಟೆನ ಈ ರೀತಿಲಿ ಸಣ್ಣದಾಗಿ ಉಂಡೆನ ಮಾಡಿಕೊಂಡು ಸೇಮ್ ಅದನ್ನ ಯಾವ ರೀತಿಲಿ ದಾರನ ಸುತ್ತಿ ಗಂಟು ಹಾಕಿದ್ವಿ ಅದೇ ರೀತಿಯಲ್ಲಿ ಇದನ್ನು ಮಾಡಬೇಕು ನೋಡಿ. ಈ ಪ್ರಕಾರದಲ್ಲೂ ಪೋಟ್ಲಿ ಬಟನ್ಸ್ ನ ರೆಡಿ ಮಾಡ್ಕೋಬಹುದು. ಬಟ್ ನಾನ್ ಮಾಡ್ಬೇಕಾದ್ರೆ ನಾನು ಈ ಮೆಥಡ್ ಅನ್ನ ಯೂಸ್ ಮಾಡಲ್ಲ. ಏನಕ್ಕೆ ಅಂದ್ರೆ ನಾವು ಪೀಸ್ ಬಟ್ಟೆಗಳನ್ನ ಒಂದ್ಸಲ ಜಾಸ್ತಿ ಹಾಕೋದು ಒಂದ್ಸಲ ಕಡಿಮೆ ಹಾಕೋದು ಆ ರೀತಿಲಿ ಮಾಡಿದಾಗ ಪೋಟ್ಲಿ ಬಟನ್ಸ್ ಸೈಜ್ ವೇರಿಯೇಷನ್ ಆಗುತ್ತೆ. ಆಗ ಲುಕ್ ವೈಸ್ ನೋಡ್ಲಿಕ್ಕೆ ಚೆನ್ನಾಗಿ ಕಾಣಲ್ಲ. ಹಾಗಾಗಿ ನಾನ್ ಪೋಟ್ಲಿ ಬಟನ್ಸ್ ನ ರೆಡಿ ಮಾಡ್ಕೋಬೇಕಾದ್ರೆ ನಾನು ಫಸ್ಟ್ ಮೆಥಡ್ ನೇ ಫಾಲೋ ಮಾಡೋದು. ಬಟ್ ಈ ರೀತಿಲೂ ಪೋಟ್ಲಿ ಬಟನ್ಸ್ ನ ರೆಡಿ ಮಾಡ್ತಾರೆ ಅನ್ನೋದು ನಿಮ್ಗೆ ಗೊತ್ತಿರ್ಲಿ ಅನ್ನೋದಕ್ಕೋಸ್ಕರ ಇದನ್ನ ತೋರಿಸ್ಕೊಡ್ತಾ ಇದ್ದೀನಿ ನೋಡಿ. ಈಗ ಕ್ಯಾನ್ವಾಸ್ ಪೇಪರ್ನ ಕಟ್ ಮಾಡ್ಕೋಬೇಕು. ಈ ರೀತಿಲಿ ಒಂದು ಫೋಲ್ಡ್ ಇದ್ದು ನನ್ನ ಸೈಡಿಗೆ ಇಟ್ಕೊಂಡಿದ್ದೀನಿ. ಓಪನ್ ಇದ್ ಸೈಡ್ ಮುಂಭಾಗ ಇದೆ. ಈಗ ಮೊದಲಿಗೆ ಒಂದು ಸ್ಟ್ರೈಟ್ ಲೈನ್ ಅನ್ನ ಹಾಕೋಬೇಕು. ಈಗ ಇಲ್ಲಿಂದ ಇಲ್ಲಿಗೆ 1 ಇಂಚಿಗೆ ಮಾರ್ಕ್ ಅನ್ನ ಹಾಕೊಂಡು ಒಂದು ಲೈನ್ ಅನ್ನ ಹಾಕೋಬೇಕು. ಈಗ ಏನು ಸ್ಲೀವ್ಸ್ ನ ಕಟ್ ಮಾಡ್ಕೊಂಡಿದ್ವಿ ಅದನ್ನ ಈ ರೀತಿಲಿ ಇಟ್ಕೊಂಡು ಇದಕ್ಕಿಂತ ಒಂದು 1/2 ಇಂಚು ಜಾಸ್ತಿ ಇಟ್ಕೊಂಡು ಈ ರೀತಿಲಿ ಮಾರ್ಕ್ ಅನ್ನ ಹಾಕೋಬೇಕು. ಮಾರ್ಕ್ ಅನ್ನ ಹಾಕೊಂಡು ಈ ರೀತಿಲಿ ಕಟ್ಟನ್ನ ಮಾಡ್ಕೋಬೇಕು. ಈಗ ಇದನ್ನ ಲೈನಿಂಗ್ ಕ್ಲಾತ್ ಮೇಲೆ ಇಟ್ಟು ಹೊಲ್ಕೋಬೇಕು ನೋಡಿ. ನಾನು ತಗೊಂಡಿರುವಂತ ಲೈನಿಂಗ್ ಕ್ಲಾತ್ ಬಟ್ಟೆ ಕಡಿಮೆ ಇದೆ, ಹಾಗಾಗಿ 2 ಪೀಸನ್ನ ಇಟ್ಕೊಂಡು ಈ ರೀತಿಲಿ ಜಾಯಿನ್ ಅನ್ನ ಮಾಡ್ಕೊಂತಾ ಇದ್ದೀನಿ. ನೆಕ್ಸ್ಟ್ ಈಗ ಈ ರೀತಿಲಿ ಕ್ಯಾನ್ವಾಸ್ ಪೇಪರ್ನ ಇಟ್ಕೊಂಡು ಕ್ಯಾನ್ವಾಸ್ ಪೇಪರ್ನ ತುದಿಯಲ್ಲಿ ಒಂದು ಸ್ಟಿಚ್ ಅನ್ನ ಹಾಕಬೇಕು ನೋಡಿ. ಈ ಕಡೆ ಸ್ಟಿಚ್ ಮಾಡಬೇಕಾದ್ರೆ ಏನ್ ಲೈನಿಂಗ್ ಕ್ಲಾತ್ ಇದೆ ಅದನ್ನ ಮಾತ್ರ ಫೋಲ್ಡ್ ಮಾಡಬೇಕು, ಪೇಪರ್ ಫೋಲ್ಡ್ ಆಗಬಾರ್ದು. ಆ ರೀತಿಲಿ ಫೋಲ್ಡ್ ಅನ್ನ ಮಾಡ್ಕೊಂಡು ಸ್ಟಿಚ್ ಮಾಡಬೇಕು. ಈಗ ಎಕ್ಸ್ಟ್ರಾ ಇರುವಂತ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ, ನಾವೇನು ಸ್ಲೀವ್ಸ್ ನ ಸ್ಟಿಚ್ ಮಾಡ್ಲಿಕ್ಕೆ ಸ್ಟಿಚಿಂಗ್ ಮಾರ್ಜಿನ್ ಅಂತ ಬಿಟ್ಟಿರ್ತೀವಿ ಆ ಮಾರ್ಜಿನ್ ನ ಬಿಟ್ಟು ಇಲ್ಲಿ ಈ ರೀತಿಲಿ ಒಂದು ಸ್ಟಿಚ್ ಅನ್ನ ಹಾಕೋಬೇಕು ನೋಡಿ. ಹಾಕಿರುವಂತ ಸ್ಟಿಚ್ ನಿಮ್ಗೆ ಕ್ಲಿಯರ್ ಆಗಿ ಕಾಣಲಿ ಅನ್ನೋದಕ್ಕೋಸ್ಕರ ಈ ರೀತಿಲಿ ಮಾರ್ಕ್ ಅನ್ನ ಹಾಕ್ತಾ ಇದ್ದೇನೆ. ಈಗ ಇಲ್ಲಿ ಸೆಂಟರಿಗೆ ಒಂದು ಕಚ್ಚನ್ನ ಹಾಕೋಬೇಕು. ಈಗ ನೋಡಿ, ಈ ಸೆಂಟರ್ ನಿಂದ 1 ಇಂಚಿಗೆ ಮಾರ್ಕ್ ಅನ್ನ ಹಾಕಬೇಕು ನೋಡಿ. ಎಲ್ಲಿವರೆಗೆ ಮಾರ್ಕ್ ಅನ್ನ ಹಾಕ್ಬೇಕು ಅನ್ನೋದನ್ನ ತೋರಿಸ್ತೇನೆ. ಈಗ ಈ ರೀತಿ ಸ್ಲೀವ್ಸ್ ನ ಇಟ್ಕೊಂಡು ಏನ್ ಕಚ್ಚಿದೆ ಈ ಕಚ್ಚಿಂದ ಇಲ್ಲಿವರೆಗೆ ಸ್ಲೀವ್ಸ್ ಇದೆ, ಇದಿಷ್ಟು ನಾನು ಎಕ್ಸ್ಟ್ರಾ ತಗೊಂಡಿರುವಂತದ್ದು ನೋಡಿ. ಇಲ್ಲಿಂದ ಇಲ್ಲಿಗೆ 1.5 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಇದೆ. ಸೊ ನಾವೀಗ ಇಲ್ಲೂ ಒಂದೇನಾದ್ರು ಪೋಟ್ಲಿ ಬಟನ್ಗೆ ಮಾರ್ಕ್ ಅನ್ನ ಹಾಕೊಂಡ್ರೆ ನಾವು ಸ್ಟಿಚ್ ಮಾಡ್ಬೇಕಾದ್ರೆ ಪೋಟ್ಲಿ ಬಟನ್ ಸ್ಟಿಚಿಂಗ್ ಒಳಗಡೆ ಸೇರ್ಕೊಬಿಡತ್ತೆ.
ಆವಾಗ ಅದು ನೋಡ್ಲಿಕ್ಕೂ ಅಷ್ಟು ಚೆನ್ನಾಗಿ ಕಾಣಲ್ಲ ಮತ್ತು ಫಿನಿಶಿಂಗು ಅಷ್ಟು ಚೆನ್ನಾಗಿ ಬರಲ್ಲ. ಹಾಗಾಗಿ ಈ ಸ್ಟಿಚಿಂಗ್ ಮಾರ್ಜಿನ್ ಒಳಗಡೆ ನಾವು ಪೋಟ್ಲಿ ಬಟನಿಗೆ ಮಾರ್ಕನ್ನು ಹಾಕೋಬಾರ್ದು. ನೆಕ್ಸ್ಟ್ ಇದೇ ರೀತಿ ಈ ಕಡೆನೂ ಮಾರ್ಕ್ಗಳನ್ನ ಹಾಕಬೇಕು. ನೋಡಿ, ಈಗ ಈ ರೀತಿಲಿ ಪೋಟ್ಲಿ ಬಟನ್ಸನ್ನು ಇಡಬೇಕು. 1 ಸೆಕೆಂಡ್ ಈ ಲೈನನ್ನು ಡಾರ್ಕ್ ಮಾಡ್ತೇನೆ ನಿಮಗೆ ಕ್ಲಿಯರಾಗಿ ಕಾಣಿಸ್ಲಿ ಅಂತೇಳಿ. ನೋಡಿ, ಈಗ ಏನು ನಾವು ಸ್ಟಿಚಿಂಗ್ ಮಾರ್ಜಿನ್ ಅಂತ ಒಂದು ಲೈನನ್ನು ಹಾಕ್ಕೊಂಡಿದ್ದೀವಿ. ಈಗ ಆ ಲೈನಿನ ಮೇಲೆ ಪೋಟ್ಲಿ ಬಟನ್ ಸರಿಯಾಗಿ ಬರೋ ರೀತಿಲಿ ಇಟ್ಕೊಂಡು ಸ್ಟಿಚ್ಚನ್ನು ಮಾಡಬೇಕು. ಅದನ್ನು ಯಾವ ರೀತಿ ಅಂತ ಈಗ ತೋರಿಸ್ತೇನೆ. ನೋಡಿ, ಈ ರೀತಿ ಲೈನ್ ಮೇಲೆ ಹೊಲ್ಕೊಂಡು ಬರಬೇಕು. ಈಗ ಈ ರೀತಿಲಿ ಪೋಟ್ಲಿ ಬಟನನ್ನು ಇಟ್ಕೊಂಡು ಅದ್ರ ಮೇಲೆ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು. ನೆಕ್ಸ್ಟ್ ಈಗ ನಾವು ಎಲ್ಲಿ ಮಾರ್ಕ್ಗಳನ್ನ ಹಾಕಿದ್ದೀವಿ ಆ ಮಾರ್ಕಿನ ಮೇಲೆ ಪೋಟ್ಲಿ ಬಟನ್ನ ಈ ರೀತಿಲಿ ಇಟ್ಕೊಂಡು ಸರಿಯಾಗಿ ಸ್ಟಿಚ್ಚನ್ನು ಹಾಕ್ಕೊಂಡು ಬರಬೇಕು. ಈ ರೀತಿಲಿ ಪೋಟ್ಲಿ ಬಟನ್ಸ್ಗಳನ್ನೆಲ್ಲ ಇಟ್ಕೊಂಡು ಹೊಲ್ಕೊಂಡು ಬರಬೇಕು. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಇವಾಗ ರಾಂಗ್ ಸೈಡ್ ಬಟ್ಟೆ ಮೇಲೆ ಲೈನಿಂಗ್ ಕ್ಲಾತನ್ನ ಇಟ್ಟು ಸುತ್ತ ಒಂದು ಸ್ಟಿಚ್ಚನ್ನು ಹಾಕ್ಕೊಂಡು ಎಕ್ಸ್ಟ್ರಾ ಬಂದಿರೋ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಈಗ ನೋಡಿ, ಸೆಂಟರ್ಗೆ ಈ ರೀತಿಲಿ ಒಂದು ಕಚ್ಚನ್ನು ಹಾಕೋಬೇಕು. ಈಗ ಇಲ್ಲಿ ನಾವು ಕ್ಯಾನ್ವಾಸ್ ಪೇಪರ್ನಲ್ಲಿ ಸೆಂಟರ್ಗೆ ಕಚ್ಚು ಹಾಕಿದ್ವಲ್ಲ, ಆ ಕಚ್ಚು ಈ ಕಚ್ಚು ಮ್ಯಾಚ್ ಆಗೋ ರೀತಿಲಿ ಇಟ್ಕೋಬೇಕು. ಈ ರೀತಿಲಿ ಇಟ್ಕೊಂಡು ಪಿನ್ನುಗಳನ್ನ ಹಾಕೋಬೇಕು. ನೋಡಿ, ಈಗ ಏನಿಲ್ಲಿ ಸ್ಟಿಚ್ ಮಾಡಿರೋದಿದೆ ಅದ್ರ ಮೇಲೇನೆ ಸ್ಟಿಚ್ಚನ್ನು ಹಾಕ್ತಾ ಬರಬೇಕು. ಈಗ ಇಲ್ಲಿ ಎಕ್ಸ್ಟ್ರಾ ಇರುವಂಥ ಬಟ್ಟೆನ ಈ ರೀತಿಲಿ ಕಟ್ ಮಾಡಿ ತೆಗಿಬೇಕು. ನೆಕ್ಸ್ಟು ಇದನ್ನು ಈ ರೀತಿಲಿ ಓಪನ್ ಮಾಡಿ ಈಗ ಲೈನಿಂಗ್ ಕ್ಲಾತ್ನ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ಪುನಃ ಈಗ ಇದನ್ನು ಈ ರೀತಿಲಿ ಕ್ಲೋಸನ್ನು ಮಾಡಿ ಈ ತುದಿಯಲ್ಲಿ ಒಂದು ಸ್ಟಿಚ್ಚನ್ನು ಹಾಕಬೇಕು. ನೋಡಿ, ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿದೇನು ಈ ಪೋಟ್ಲಿ ಬಟನ್ ಡಿಸೈನ್ನ ಮಾಡ್ಬೋದು. ಬಟ್ ಏನಪ್ಪ ಅಂದರೆ ಅದು ಫಿನಿಶಿಂಗ್ ಅಷ್ಟು ಚೆನ್ನಾಗಿ ಬರಲ್ಲ. ಈ ರೀತಿಲಿ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡ್ಕೊಂಡು ಮಾಡೋದೇನೆ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರೋದು. ಹಾಗಾಗಿ ನೀವು ಮಾಡಬೇಕಾದ್ರೂ ಈ ರೀತಿಲಿ ಕ್ಯಾನ್ವಾಸ್ ಪೇಪರ್ನ ಯೂಸ್ ಮಾಡಿಕೊಂಡೇ ಸ್ಟಿಚ್ ಮಾಡಿ, ಆಗ ಫಿನಿಶಿಂಗ್ ತುಂಬ ಚೆನ್ನಾಗಿ ಬರುತ್ತೆ. ಈ ರೀತಿಲಿ ಹೊಲ್ಕೊಂಡಾದ್ಮೇಲೆ ಈಗ ನೋಡಿ, ಬ್ಯಾಕ್ ಸೈಡಲ್ಲಿ ಏನಿದೆ ಇಲ್ಲಿ ಎಮ್ಮಿಂಗ್ನ ಮಾಡಬೇಕು. ಈ ರೀತಿಲಿ ಹೆಮ್ಮಿಂಗ್ ಮಾಡಿದಾದ್ಮೇಲೆ ಈಗ ಆ ಕಡೆ ಈ ಕಡೆ ಇರುವಂಥ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡಿ ತೆಗಿಬೇಕು. ಫ್ರೆಂಡ್ಸ್, ವಿಡಿಯೋ ಹೇಗೆ ಬಂದಿದೆ ಅನ್ನೋದನ್ನ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಿಮ್ಗೆ ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋನ ಕಡೆ ತನಕ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್.